ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಗರಸಭೆ ಅರಸೀಕೆರೆ ಸಂಯುಕ್ತಾಶ್ರಯದಲ್ಲಿ ಸಂವಿಧಾನ ದಿನಾಚರಣೆ ಅಂಗವಾಗಿ ಪುಷ್ಪಾಲಂಕೃತವಾದ ಶೃಂಗಾರಗೊಂಡ ರಥದಲ್ಲಿ ಅಂಬೇಡ್ಕರ್ ಭಾವಚಿತ್ರ ಹಾಗೂ ಸಂವಿಧಾನದ ಪುಸ್ತಕಕ್ಕೆ ಪುಷ್ಪ ನಮನ ಸಲ್ಲಿಸಿ ಎಪಿಎಂಸಿ ಆವರಣದಿಂದ ಪ್ರವಾಸಿ ಮಂದಿರದವರೆಗೂ ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಗಣ್ಯರು ಮೆರವಣಿಗೆ ನಡೆಸಿದರು. ಸಮಾರಂಭದಲ್ಲಿ ಮಾತನಾಡಿದ ಶಾಸಕ ಗೃಹ ಮಂಡಳಿಯ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ, ನ್ಯಾಯ, ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವ ಎಂಬ ಮೌಲ್ಯಗಳನ್ನು ಪ್ರತಿಯೊಬ್ಬ ನಾಗರಿಕನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಬಲವಾದ ಮತ್ತು ಸಮಾನತೆಯ ಭಾರತ ನಿರ್ಮಾಣ ಸಾಧ್ಯ. ಸಂವಿಧಾನದ ಆತ್ಮವನ್ನು ಕಾಪಾಡೋಣ, ಜವಾಬ್ದಾರಿಯುತ ನಾಗರಿಕರಾಗಿ ನಡೆದುಕೊಳ್ಳೋಣ ಅಂತ ತಿಳಿಸಿದರು. ತಹಶೀಲ್ದಾರ್ ಸಂತೋಷ್ ಕುಮಾರ್ ಮಾತನಾಡಿ, ಸಂವಿಧಾನ ಅಂದರೆ ರಾಜ್ಯವನ್ನು ಆಳುವ ಕಾನೂನೇ. ಸಂವಿಧಾನ ಇದರಲ್ಲಿ ಎಲ್ಲ ಕಾನೂನು ಕಟ್ಟಳೆಗಳನ್ನು ಒಳಗೊಂಡಿದೆ. ಮೂಲಭೂತ ಹಕ್ಕುಗಳು ಹಾಗೂ ಕರ್ತವ್ಯಗಳು ಇದರಲ್ಲಿ ಎಲ್ಲ ವಿಚಾರ ಒಳಗೊಂಡಂತೆ ವಿಧಿಗಳನ್ನು ಬರೆದಿದ್ದಾರೆ. ನೀವು ಇದನ್ನು ಓದಿ ಅರ್ಥ ಮಾಡಿಕೊಳ್ಳಿ ಅಂತ ತಿಳಿಸಿದರು. ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳನ್ನು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ನಾವು 1949 ನವೆಂಬರ್ 26ನೇ ತಾರೀಕಿನ ದಿವಸ ಈ ಸಂವಿಧಾನವನ್ನು ಒಪ್ಪಿಕೊಂಡು ಇದನ್ನ ಕಾನೂನಾತ್ಮಕವಾಗಿ ಅಂಗೀಕಾರವನ್ನು ಮಾಡಿಕೊಂಡು ನಮ್ಮ ಭವ್ಯ ಭಾರತದ ವ್ಯವಸ್ಥೆಯನ್ನು ರೂಪಿಸಲಿಕ್ಕೆ ಈ ಸಂವಿಧಾನವನ್ನು ಅಡಕ ಮಾಡಿಕೊಂಡು ಭವ್ಯ ಭಾರತವನ್ನು ಕಟ್ತೀವಿ ಅಂತ ಹೇಳಿ ಪ್ರತಿಜ್ಞಾ ವಿಧಿಯನ್ನು ತೆಗೆದುಕೊಂಡು ಈ ಸಂವಿಧಾನವನ್ನು ನಾವು ಅಂಗೀಕಾರ ಮಾಡ್ಕೊಂಡಿದ್ದೀವಿ. ಸಂವಿಧಾನದ ಪೀಠಿಕೆ ಪುಸ್ತಕವನ್ನ ಅಂಗೀಕಾರ ಮಾಡ್ಕೊಂಡಿದ್ದೀವಿ. ಇದು ಸಾಮಾನ್ಯವಾಗಿ ಬಂದಿರತಕ್ಕಂಥ ಸಂವಿಧಾನದ ಪೀಠಿಕೆ ಅಂತೇಳಿ ತಿಳ್ಕೋಬೇಡಿ. ಯಾವ ಬ್ರಿಟಿಷ್ನವರು ಈ ಭಾರತ ದೇಶವನ್ನು ಆಳ್ತಾ ಇದ್ರು, ನಮ್ಮ ಭಾರತ ದೇಶವನ್ನ ಯಾವ ದುಸ್ಥಿತಿಗೆ ತಂದಿದ್ರು, ಸಮಾನತೆ ಅಂತಕ್ಕಂಥದ್ದನ್ನ ಒಡೆದಾಕಿ, ಭಾತೃತ್ವ ಅಂತಕ್ಕಂಥದ್ದನ್ನ ಒಡೆದಾಕಿ, ಅವ್ರದೇ ಆಗಿರ್ತಕ್ಕಂಥ ಸಿದ್ಧಾಂತಗಳನ್ನ ಈ ಭಾರತ ದೇಶದಲ್ಲಿ ಅಡಕ ಮಾಡಿ ಈ ಭಾರತ ದೇಶದ ಭವಿಷ್ಯವನ್ನ ಬಹಳ ಮಟ್ಟಿಗೆ ಕೆಟ್ಟ ಪ್ರವೃತ್ತಿಯನ್ನು ಸೃಷ್ಟಿ ಮಾಡಿದ್ರು. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್ ಇಂಥ ಮಹಾನ್ ನಾಯಕರುಗಳೆಲ್ಲ ಹೋರಾಟ ಮಾಡಿ ಜನತೆಗೆ ಎಚ್ಚೆತ್ತು ಇಂಥ ಯುಗದಲ್ಲೂ ಕೂಡ, ಇಂಥ ಕಾಲದಲ್ಲಿಯೂ ಕೂಡ ನಾವು ಬ್ರಿಟಿಷ್ನವರ ಇನ್ನೊಂದು ದೇಶಕ್ಕೆ ಗುಲಾಮರಾಗಿದ್ದೀವಲ್ಲ, ಇದಾಗಬಾರ್ದು, ನಾವು ಸ್ವತಂತ್ರ ಭಾರತವನ್ನು ತಗೋಬೇಕು ಅಂತಕ್ಕಂಥ ದಿಟ್ಟತನದ ನಿಲುವನ್ನು ತೆಗೆದುಕೊಂಡು 1947ರಲ್ಲಿ ಬ್ರಿಟಿಷ್ನವರಿಂದ ನಾವು ಸ್ವತಂತ್ರವನ್ನು ಪಡ್ಕೊಂಡು, ಬ್ರಿಟಿಷ್ನವರು ಹೇಳಿದ್ರು, ಈ ಭಾರತ ದೇಶದಲ್ಲಿ
ಸರ್ವ ಜನಾಂಗಗಳಿದ್ದಾವೆ, ವೈಷಮ್ಯ ಇದೆ, ರಾಜರುಗಳ ಮಧ್ಯದಲ್ಲಿ ತಾರತಮ್ಯ ಇದೆ, ರಾಜರುಗಳ ಮಧ್ಯದಲ್ಲಿ ಒಡನಾಟ ಇದೆ. ಇದು ಎಂದೂ ಕೂಡ ಸ್ವತಂತ್ರ ಭಾರತ ದೇಶವಾಗಿ ಆಳೋದಿಲ್ಲ ಅಂತಕ್ಕಂಥದ್ದನ್ನ ಬ್ರಿಟಿಷ್ನವರು ಹೇಳಿದ್ದಾರೆ. ಅನೇಕ ಪುಸ್ತಕಗಳನ್ನು ನಾನು ಓದಿದ್ದೇನೆ. ಆ ಓದ್ತಕ್ಕಂಥ ಸಂದರ್ಭದಲ್ಲಿ ನಮ್ಮವರು ಅಷ್ಟೇ ದಿಟ್ಟತನದ ಉತ್ತರವನ್ನು ಸಹ ಕೊಟ್ಟು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಈ ಸಂವಿಧಾನದ ರಚನೆ ಮಾಡತಕ್ಕಂಥದ್ರ ಕರಡು ಪ್ರತಿಯ ಅಧ್ಯಕ್ಷರನ್ನಾಗಿ ಮಾಡಿಕೊಂಡು ಸುಮಾರು 18 ವರ್ಷಗಳ ಸುದೀರ್ಘವಾದಂತಹ ಚರ್ಚೆ. ಅವರು ನಮಗೆ ಸ್ವತಂತ್ರ ಕೊಡಂಗಿಲ್ಲ, ನಾವು ಸಂವಿಧಾನವನ್ನು ಬಿಡಂಗಿಲ್ಲ. ಆ ಸಂವಿಧಾನವನ್ನು ರಚನೆ ಮಾಡಿಕೊಳ್ತಕ್ಕಂಥದ್ದಕ್ಕೆ ಇಡೀ ಪ್ರಪಂಚವನ್ನು ಸುತ್ತಿ ಎಲ್ಲ ದೇಶಗಳಿಂದ ಉತ್ತಮವಾದಂಥ ಆಡಳಿತ ವ್ಯವಸ್ಥೆಯನ್ನು ನಡೆಸ್ತಕ್ಕಂಥ ಎಲ್ಲ ರಾಷ್ಟ್ರಗಳಲ್ಲಿ ಅಡಗವಾಗಿರ್ತಕ್ಕಂಥ ವಿಚಾರಗಳನ್ನು ತಗೊಂಬಂದು ನಮ್ಮ ಸಂವಿಧಾನದಲ್ಲಿ ಅಡಕ ಮಾಡಿ ಒಂದು ಇಡೀ ಪ್ರಪಂಚವೇ ಮೆಚ್ಚತಕ್ಕಂಥ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ, ಸಮಾನತೆಯನ್ನ ಕೊಡ್ತಕ್ಕಂಥ ಒಂದು ಸಂವಿಧಾನವನ್ನು ನಾವು ರಚನೆ ಮಾಡಿಕೊಳ್ಳೋದ್ರಲ್ಲಿ ನಾವು ಯಶಸ್ವಿ. ಸುಮಾರು 18 ವರ್ಷಗಳ ಸುದೀರ್ಘ ಕಾಲದ ನಂತರ ಸ್ವತಂತ್ರ ಭಾರತ ಬಂದ ಮೇಲೆ ನಾವು ಸಂವಿಧಾನವನ್ನು 1949 ನವೆಂಬರ್ 26ನೇ ತಾರೀಕು ವಿಧಿವತ್ತಾಗಿ ನಾವು ಸ್ವೀಕಾರ ಮಾಡಿ ಅಂದಿನಿಂದ ಈ ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥ ಹಕ್ಕುಗಳು, ಕಾನೂನುಗಳು, ಕಾನೂನಿನ ಚೌಕಟ್ಟುಗಳ ಮಧ್ಯದಲ್ಲಿ ತಮ್ಮ ಜೀವನವನ್ನು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವು ನೆರವೇರಿಸಿಕೊಂಡು ಬರ್ತಾ ಇದ್ದೀವಿ. ಮತ್ತೆ ಸಿಂಪಲ್ ಆಗಿ ರಾಜ್ಯವನ್ನು ಆಳುವಂತಹ ಕಾನೂನೇ ಸಂವಿಧಾನ. ಆ ಕಾನೂನುಗಳ ಒಂದು ಸಂವಿಧಾನ, ಒಂದು ಕಾನೂನುಗಳ ಕಟ್ಟಳೆಯನ್ನೇ, ಆ ಪುಸ್ತಕವನ್ನೇ ನಾವು ಸಂವಿಧಾನ ಅಂತ ಹೇಳಿ ಕರಿತೀವಿ ನಾವು, ಅಲ್ವಾ? ಕಾನ್ಸ್ಟಿಟ್ಯೂಷನ್. ಸೊ ಅದು ಎಲ್ಲ ಕಾನೂನುಗಳನ್ನು ಕೂಡ ಒಳಗೊಂಡಿದೆ. ಕಾನೂನು ಯಾಕೆ ಬೇಕು ಮಕ್ಕಳೇ? ಕಾನೂನು ಯಾಕೆ ಬೇಕು ಅಂತ ಅಂದ್ರೆ, ಈಗ ನೋಡಿ, ಶಕ್ತಿ ಇರೋರು ಚೇರ್ ಮೇಲೆ ಕೂತಿದ್ದೀರಿ, ಶಕ್ತಿ ಇಲ್ಲದೇ ಇರೋರು ಕೆಳಗಡೆ ಕೂತಿದ್ದೀರಿ, ಹೌದಾ? ಇಲ್ಲ, ನಮಗೂ ಶಕ್ತಿ ಇದೆ, ಆದರೆ ನಾವು ಅದನ್ನು ಅನುಸರಿಸ್ಕೊಂಡು ಕೂತಿದ್ದೀವಿ. ಯಾಕೆಂದ್ರೆ ನಮ್ಮಿಬ್ಬರು ನಡುವೆ ಆಗಿರ್ತಕ್ಕಂಥ ಒಪ್ಪಂದಗಳು, ಅಂದ್ರೆ ಮನುಷ್ಯ ನಡುವೆ ಆಗಿರ್ತಕ್ಕಂಥ ಒಪ್ಪಂದಗಳು, ನನ್ನ ತಂಟೆಗೆ ನೀನ್ ಬರಬೇಡ, ನಿನ್ ತಂಟೆಗೆ ನಾನು ಬರಲ್ಲ ಅಂತ. ಯಾಕಂದ್ರೆ ಚೇರ್ ಮೇಲೆ ಇರೋರ್ ದಿನ ಕೆಳಗಡೆ ಇರೋರು ಎಳೆದು ಕೂಡ್ಸಿದ್ರೆ ಸೊ ಹಿಂಗೆ ಇಡೀ ದಿನ ಗಲಾಟೆ ನಡೀತಾನೆ ಇರ್ತದೆ. ಸೊ ಅದಕ್ಕೆ ನನ್ನ ತಂಟೆಗೆ ನೀನ್ ಬರಬೇಡ, ನಿನ್ ತಂಟೆಗೆ ನಾನು ಬರಬೇಡ, ನನಗೆ ಇದೇ ಜಾಗ ನಾನು ಇಲ್ಲೇ ಕೂತ್ಕೊಳ್ತೀನಿ, ನಾನು ಇಲ್ಲೇ ಕೂತ್ಕೊಳ್ತೀನಿ. ಸೊ ಇಬ್ಬರು ನಡುವೆ ಒಪ್ಪಂದಗಳಾಗುತ್ತೆ, ಅಲ್ವಾ? ಅದಾದ ಮೇಲೆ ಜನಗಳ ನಡುವೆ ಒಪ್ಪಂದಗಳ ಜೊತೆಗೆ ಸಮಾಜದ ನಡುವೆನೂ ಕೂಡ ಒಂದು ಒಪ್ಪಂದಗಳಾಗುತ್ತೆ. ಪ್ರತಿಯೊಬ್ಬನಿಗೂ ಕೂಡ ನಾವು ಸ್ವಾತಂತ್ರ್ಯವನ್ನು ಕೊಡಬೇಕು. ಆ ಸ್ವಾತಂತ್ರ್ಯ ಹೇಗೆ? ಇನ್ನೊಬ್ಬರ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗದ ರೀತಿ. ನನಗೆ ಸ್ವಾತಂತ್ರ್ಯ ಇದೆ ಅಂತ ನಾವು ತುಂಬ ಜೋರಾಗಿ ಕಿರಿಸ್ಕೊಂಡ್ರೆ ಪಕ್ಕದ ಕಿವಿಗೆ ಎಫೆಕ್ಟ್ ಆಗುತ್ತೆ. ನಮ್ಗೆ ತುಂಬ ಖುಷಿ ಆಯ್ತು ಅಂದ್ಬಿಟ್ಟು ಕೈ ಕಾಲು ಒದ್ದು ಹಿಂಗೆ ಬಡ್ದಾಡಿದ್ರೆ ಪಕ್ಕದವ್ರಿಗೆ ಡಿಸ್ಟರ್ಬ್ ಆಗುತ್ತೆ, ಅಲ್ವಾ? ಅವರಿಗೂ ಸ್ವಾತಂತ್ರ್ಯ ಇದೆ. ಆ ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಈ ಸಂವಿಧಾನ, ಈ ಕಾನೂನಿನ ಮುಖಾಂತರವಾಗಿ, ಅಲ್ವಾ? ಈ ಕಾನೂನುಗಳನ್ನ ಮನುಷ್ಯ ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅನ್ನೋದನ್ನ ಈ ಪುಸ್ತಕದಲ್ಲಿ ಬರೀತಾ ಹೋಗ್ತಾರೆ, ಅಲ್ವಾ? ನಾವು ಜಗತ್ತಿನಲ್ಲಿ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಸಂವಿಧಾನ ಇರೋದನ್ನು ಕೂಡ ನಾವು ನೋಡ್ತೀವಿ. ಸೊ ಅದನ್ನ ನಮ್ಮ ದೇಶದಲ್ಲಿ ಬರವಣಿಗೆ ರೂಪದಲ್ಲಿ ಬರೀತಾ ಹೋಗ್ತಾರೆ. ಸೊ ಇಂಗ್ಲೆಂಡಿನಲ್ಲಿ ಬರೆಯೋದಿಲ್ಲ, ಅವೆಲ್ಲವೂ ಕೂಡ ಸಂಪ್ರದಾಯದ ಮುಖಾಂತರವಾಗಿನೇ, ಒಂದು ರೂಢೀಕೃತವಾಗಿ ಆಚಾರ ವಿಚಾರಗಳ ಮುಖಾಂತರವಾಗಿನೇ ಸಂವಿಧಾನಗಳು ಕೂಡ ಬಂದಿರ್ತವೆ. ಅಂದ್ರೆ ಸೊ ಯಾವುದು ನ್ಯಾಯ, ಯಾವುದು ಸಾರ್ವಕಾಲಿಕವಾಗಿ ಒಪ್ಪಿಕೊಳ್ತಕ್ಕಂಥದ್ದು, ಸಮಾಜ ಯಾವುದನ್ನ ಒಪ್ಕೊಳ್ತದೆ, ಶೋಷಣೆನ ಒಪ್ಕೊಳ್ತದ ಸಮಾಜ? ಇಲ್ಲ. ಆ ಶೋಷಣೆಯನ್ನು ಒಪ್ಪಿಕೊಳ್ಳದೆ ಇರ್ತಕ್ಕಂತಹ ಕಾನೂನು. ಸೊ ಇವುಗಳೆಲ್ಲದನ್ನು ಕೂಡ ಸೇರಿಸಿ ನಾವು ಒಂದು ಪುಸ್ತಕ ರೂಪದಲ್ಲಿ ಈ ಒಂದು ಕಾನೂನುಗಳನ್ನ ಬರೀತಾ ಹೋಗ್ತೀವಿ. ಅದೇ ನಮ್ಮ ಒಂದು ಸಂವಿಧಾನ ಆಗ್ತದೆ. ಈ ಒಂದು ಕಾನೂನುಗಳನ್ನ ಬರೆಯೋದಕ್ಕೆ ತಜ್ಞರುಗಳು ಬೇಕಲ್ವಾ? ಸೊ ನಿಮ್ಮಂತರ ನಾವು ಆಗೋದಕ್ಕೆ ಸಾಧ್ಯನಾ? ನಾವು ಮಾತಾಡ್ಬೋದು, ನಮ್ಮ ಕಷ್ಟಗಳನ್ನ, ನೋವುಗಳನ್ನ ಹೇಳ್ಕೋಬಹುದು. ಅದಕ್ಕೆ ಬರೆಯೋದಕ್ಕೆ ನಮ್ಮ ಮಹಾನ್ ವ್ಯಕ್ತಿಗಳು, ಮಹಾನ್ ತತ್ವಜ್ಞಾನಿಗಳು, ಬುದ್ಧಿಜೀವಿಗಳು ಬೇಕಾಗ್ತವೆ.
ಸೊ ಆ ನಿಟ್ಟಿನಲ್ಲಿ ಈ ನಮ್ಮ ಭಾರತದ ಸಂವಿಧಾನವನ್ನು ಕರಡು ರಚನಾ ಸಮಿತಿ ಅಧ್ಯಕ್ಷರಾಗಿದ್ದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನಾವು ನೆನೆಸ್ಕೋಬೇಕಾಗತ್ತೆ ಅಲ್ವಾ. ಅವ್ರನ್ನ ನಾವು ಭಾರತದ ಸಂವಿಧಾನದ ಶಿಲ್ಪಿ ಎಂಬುದಾಗಿ ಕರಿತೀವಿ ನಾವು. ಯಾಕಂದ್ರೆ ನಾವು ಒಂದು ಆರ್ಟಿಕಲ್ ಬರೀರಿ ಅಂದ್ರೆ ಒಂದು ಪ್ರಬಂಧ ಬರೀರಿ ಅಂತ ಅಂದ್ರೆ ಬರಿತೀವಲ್ವಾ, ಎಷ್ಟೊತ್ತು ತಗೊಂಡು ಬರಿತೀವಿ? 1 hour ತಗೊಂಡು ಬರಿತೀವಿ. ಎಷ್ಟು ಪೇಜ್ ಬರಿತೀವಿ? 1 page ಬರಿತೀವಿ. ಇನ್ನ 1 hour ಕೊಟ್ರೆ 2 page ಬರಿತೀವಿ. ಇನ್ನ 1 hour ಕೊಟ್ರೆ ಸುತ್ತ ಪರಿಸರ ನೋಡ್ಕೊಂಡು ಅವ್ರನ್ನ ನೋಡ್ಕೊಬಿಟ್ಟು 2 line ಬರಿತೀವಿ. 3 ಗಂಟೆ ಅಷ್ಟೇ ಕೂತ್ಕೊಂಡು ವರದಿ ಚಂದ್ರು ಯಾದವ್. ಬರೆಯೋದಕ್ಕಾಗೋದಿಲ್ಲ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.